ನನಗೆ ಯಾವಾಗ ಕೂತ್ಕೊಂಡ್ರು ನನ್ನ ಭಾಗಕ್ಕೆ ಪುನೀತ ದೊಡ್ಡ ಸಂತನ ಕಾಣಿಸ್ಬಿಟ್ಟ ನನಗೆ. ಯಾಕೆ? ಅವನು ನನ್ನ ಎಷ್ಟು ಪ್ರೀತಿಸುವಂಥ ಜೀವ ಅದು. ನನಗೊಂದಿನ ಬಂದು ಹೇಳ್ತಾನೆ, ಅಣ್ಣ ನಿಮಗೊಂದು ನಾನು ವಿಷಯ ಹಂಚ್ಕೋಬೇಕಣ್ಣ ಅಂದ. ಏನು ಹೇಳಪ್ಪ? ಅಣ್ಣ ನಾನು ಒಂದು 60 crores ಅಷ್ಟು ನಾನು ವ್ಯವಹಾರಗಳನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿದೆ. ನಂಗೆ ಭಾಳ ಖುಷಿ ಆಯಿತು. ಏನು ಸಂತೋಷ ಪಡ್ತಾನೋ ನಿಮ್ಮಪ್ಪ ಇದು ಕೇಳಿದ್ರೆ. ಅಲ್ಲ ಇರಬೇಕಾಯ್ತು ನಿಮ್ಮಪ್ಪ, ಎಂಥ ಅದ್ಭುತ ಪಾಪ. ನಿಮ್ಮಪ್ಪ 1000 ಗಟ್ಟಲೆ ತಗೊಂಡು ವರ್ಷಾನ್ಗಟ್ಟಲೆ ಕೆಲಸ ಮಾಡಿ ಯಾವಾಗೋ ಒಂದಿನ ಯಾರೋ 1 ಲಕ್ಷ ಕೊಟ್ಟಿದ್ದಕ್ಕೆ ಹಿಗ್ಗಿ ಹೀರೆಕಾಯಿ ಆಗ್ಬಿಟ್ಟಿದ್ದ. ಅವರ ಮಗ ನೀನು ಏನಪ್ಪ ಇಷ್ಟು ಚೆನ್ನಾಗಿ ನೀನು ಸಂಪಾದನೆ ಮಾಡಿ, ಐ ಆಮ್ ವೆರಿ ಹ್ಯಾಪಿ. ಕಡೆಗೆ ಒಂದಿನ ಫೋನ್ ಮಾಡ್ತಾನೆ, ಅದಾಗಿದ್ದು ಒಂದು 20 ದಿನಕ್ಕೆ. ಅಣ್ಣ ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ, ನಂಗೆ ಗೊತ್ತು ಅವನು ಎಲ್ಲಿ ಬರ್ತಾನೆ, ಅಲ್ಲೊಬ್ಬರು ನಾನು ಟ್ರೀಟ್ಮೆಂಟ್ ತೊಗೊಂಡೆ, ಅಲ್ಲೇ ಬಂದಿದ್ದ. ಏನಾಯ್ತಪ್ಪ ಅಂದೆ. ಇಲ್ಲ ಹೋಮಕ್ಕೆ ಕೂತಿದೆ, ಯಾಕೋ ತುಂಬ ಪೇನ್ ಆಗೋಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ತೊಗೊಂಡು ನಾನು ಆಚೆ ಹೋಗಿ ಬಂದೆ. ಏನಕ್ಕಪ್ಪ ಆಚೆ ಹೋಗ್ತೆ ಅಂದ. ಇಲ್ಲಪ್ಪ ನೀನೇನೋ ಟ್ರೀಟ್ಮೆಂಟ್ ತೊಗೊಂಡೆ, ಹಣ ಬಾಣ ನಿಮಗಿರೋದೆ ನಮಗೂ ಇರೋದು, ಬನ್ನಿ ಕೂತ್ಕೊಳ್ಳಿ ಅಂದ. ಸರಿ ಆಯ್ತಪ್ಪ, ಚೇರ್ ಹಾಕ್ಕೊಂಡು ನನಗೆ ಕತ್ತು ಅವನಿಗೆ ಟ್ರೀಟ್ಮೆಂಟು. ಬೆಳಗ್ಗೆ ಅವನಿಲ್ಲ. ಅವನು ಹೇಳಿದ ಕತೆಗಳು ನೆನಪಾಯಿತು. ಅಣ್ಣ ನಾನು 60 ಕೋಟಿಯಷ್ಟು ನಾನು ಇದನ್ನು ಒಪ್ಪಿದ್ದೀನಿ, ಕೆಲಸ ಮಾಡ್ತೀನಿ ಅಂತ. ನೋಡಿ, ಒಂದು ಚುಟಿಗೆ ಭಗವಂತ ಕೊಟ್ಟದ್ದು ಅಲ್ಲೇ ಬಿಟ್ಟು ಹೊಟ್ಟೋದ. ಅವನು ಪಾಡ್ಗೆ ಅವನು ಹೊಟ್ಟೋದ, ಅವನು ಇರಲ್ಲ. ಇದೇ ಸ್ಥಿತಿ ಎಲ್ಲರಿಗೂ, ಇದೇ ಗತಿ ಎಲ್ಲರಿಗೂ. ನಮ್ಮದು ಯಾವುದೂ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಸುಮ್ಮನೆ ಒಂದು ಆಸೆ ನಮಗೆ, ಇದು ನಂದು, ಇದು ನಂದು. ಆ ಥರ ನಾವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಿಜವಾದ ಅಪ್ಪ ಆಗೋಕ್ಕೆ ಸಾಧ್ಯ. ಅಪ್ಪ ಅದೇ ಥರ ಒಬ್ಬ ತ್ಯಾಗಿ, ಅವನು ಎಲ್ಲ ಮಾಡ್ತಾನೆ, ಆದರೆ ನಂದಲ್ಲ. ಅವನೆಲ್ಲ ಮಾಡ್ತಾನೆ, ಯಾರಿಗೂ ಮಾಡ್ತಾನೆ. ಅವನು ಹಗಲು ರಾತ್ರಿ ದುಡಿತಾನೆ. ನನಗೆ ಯಾವಾಗ ಕೂತ್ಕೊಂಡ್ರು ನನ್ನ ಭಾಗಕ್ಕೆ ಪುನೀತ ದೊಡ್ಡ ಸಂತನ ಕಾಣಿಸ್ಬಿಟ್ಟ ನನಗೆ. ಯಾಕೆ? ಅವನು ನನ್ನ ಎಷ್ಟು ಪ್ರೀತಿಸುವಂಥ ಜೀವ ಅದು. ನನಗೊಂದಿನ ಬಂದು ಹೇಳ್ತಾನೆ, ಅಣ್ಣ ನಿಮಗೊಂದು ನಾನು ವಿಷಯ ಹಂಚ್ಕೋಬೇಕಣ್ಣ ಅಂದ. ಏನು ಹೇಳಪ್ಪ? ಅಣ್ಣ ನಾನು ಒಂದು 60 crores ಅಷ್ಟು ನಾನು ವ್ಯವಹಾರಗಳನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿದೆ. ನಂಗೆ ಭಾಳ ಖುಷಿ ಆಯಿತು. ಏನು ಸಂತೋಷ ಪಡ್ತಾನೋ ನಿಮ್ಮಪ್ಪ ಇದು ಕೇಳಿದ್ರೆ. ಅಲ್ಲ ಇರಬೇಕಾಯ್ತು ನಿಮ್ಮಪ್ಪ, ಎಂಥ ಅದ್ಭುತ ಪಾಪ. ನಿಮ್ಮಪ್ಪ 1000 ಗಟ್ಟಲೆ ತಗೊಂಡು ವರ್ಷಾನ್ಗಟ್ಟಲೆ ಕೆಲಸ ಮಾಡಿ ಯಾವಾಗೋ ಒಂದಿನ ಯಾರೋ 1 ಲಕ್ಷ ಕೊಟ್ಟಿದ್ದಕ್ಕೆ ಹಿಗ್ಗಿ ಹೀರೆಕಾಯಿ ಆಗ್ಬಿಟ್ಟಿದ್ದ. ಅವರ ಮಗ ನೀನು ಏನಪ್ಪ ಇಷ್ಟು ಚೆನ್ನಾಗಿ ನೀನು ಸಂಪಾದನೆ ಮಾಡಿ, ಐ ಆಮ್ ವೆರಿ ಹ್ಯಾಪಿ. ಕಡೆಗೆ ಒಂದಿನ ಫೋನ್ ಮಾಡ್ತಾನೆ, ಅದಾಗಿದ್ದು ಒಂದು 20 ದಿನಕ್ಕೆ. ಅಣ್ಣ ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ, ನಂಗೆ ಗೊತ್ತು ಅವನು ಎಲ್ಲಿ ಬರ್ತಾನೆ, ಅಲ್ಲೊಬ್ಬರು ಟ್ರೀಟ್ಮೆಂಟ್ ತೊಗೊಂಡೆ, ಅಲ್ಲೇ ಬಂದಿದ್ದ. ಏನಾಯ್ತಪ್ಪ ಅಂದೆ. ಇಲ್ಲ ಹೋಮಕ್ಕೆ ಕೂತಿದೆ, ಯಾಕೋ ತುಂಬ ಪೇನ್ ಆಗೋಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ತೊಗೊಂಡು ನಾನು ಆಚೆ ಹೋಗಿ ಬಂದೆ. ಏನಕ್ಕಪ್ಪ ಆಚೆ ಹೋಗ್ತೆ ಅಂದ. ಇಲ್ಲಪ್ಪ ನೀನೇನೋ ಟ್ರೀಟ್ಮೆಂಟ್ ತೊಗೊಂಡೆ, ಹಣ ಬಾಣ ನಿಮಗಿರೋದೆ ನಮಗೂ ಇರೋದು, ಬನ್ನಿ ಕೂತ್ಕೊಳ್ಳಿ ಅಂದ. ಸರಿ ಆಯ್ತಪ್ಪ, ಚೇರ್ ಹಾಕ್ಕೊಂಡು ನನಗೆ ಕತ್ತು ಅವನಿಗೆ ಟ್ರೀಟ್ಮೆಂಟು. ಬೆಳಗ್ಗೆ ಅವನಿಲ್ಲ. ಅವನು ಹೇಳಿದ ಕತೆಗಳು ನೆನಪಾಯಿತು. ಅಣ್ಣ ನಾನು 60 ಕೋಟಿಯಷ್ಟು ನಾನು ಇದನ್ನು ಒಪ್ಪಿದ್ದೀನಿ, ಕೆಲಸ ಮಾಡ್ತೀನಿ ಅಂತ. ನೋಡಿ, ಒಂದು ಚುಟಿಗೆ ಭಗವಂತ ಕೊಟ್ಟದ್ದು ಅಲ್ಲೇ ಬಿಟ್ಟು ಹೊಟ್ಟೋದ. ಅವನು ಪಾಡ್ಗೆ ಅವನು ಹೊಟ್ಟೋದ, ಅವನು ಇರಲ್ಲ. ಇದೇ ಸ್ಥಿತಿ ಎಲ್ಲರಿಗೂ, ಇದೇ ಗತಿ ಎಲ್ಲರಿಗೂ. ನಮ್ಮದು ಯಾವುದೂ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ, ಸುಮ್ಮನೆ ಒಂದು ಆಸೆ ನಮಗೆ, ಇದು ನಂದು. ಆ ಥರ ನಾವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಿಜವಾದ ಅಪ್ಪ ಆಗೋಕ್ಕೆ ಸಾಧ್ಯ. ಅಪ್ಪ ಅದೇ ಥರ ಒಬ್ಬ ತ್ಯಾಗಿ, ಅವನು ಎಲ್ಲ ಮಾಡ್ತಾನೆ, ಆದರೆ ನಂದಲ್ಲ. ಅವನೆಲ್ಲ ಮಾಡ್ತಾನೆ, ಯಾರಿಗೂ ಮಾಡ್ತಾನೆ. ಅವನು ಹಗಲು ರಾತ್ರಿ ದುಡಿತಾನೆ.